ಕೇಸ್ ಪರೀಕ್ಷೆಯಲ್ಲಿ ಅಕ್ರಮ ಗಂಭೀರ ಆರೋಪ ಬಂದಿದೆ. ಈ ಹಿನ್ನೆಲೆಯಲ್ಲಿ ಕೆಪಿಎಸ್ಸಿ ಕಾರ್ಯದರ್ಶಿಯಾದಂಥ ಜ್ಯೋತಿಯವರು ನಮ್ಮ ಜೊತೆಗಿದ್ದಾರೆ. ಸಾಕಷ್ಟು ಗುರುತರವಾದಂಥ ಆರೋಪಗಳಿದ್ದಾವೆ. ಈ ಆರೋಪಗಳಿಗೆ ಸ್ಪಷ್ಟನೆಯನ್ನು ಕೊಡ್ತಾರೆ. ಮೇಡಮ್, ಈ ಕುರಿತು ಬಹಳಷ್ಟು ಗುರುತರ ಆರೋಪಗಳಿದ್ದಾವೆ. ಚೀಫ್ ಸೆಕ್ರೆಟರಿ ಕೂಡ ತಮ್ಮ ಗಮನಕ್ಕೆ ತಂದಿದ್ದಾರೆ. ಏನಾಗಿದೆ ಅಂತೇಳಿ ವರದಿನೂ ಕೂಡ ಕೊಡಿ ಅಂತೇಳಿ ಕೇಳಿದಾರೆ ಅಂತ ಕೇಳ್ಪಟ್ಟೆ. ಹೌದಾ? ಕೇಳಿದ್ದಾರೆ. ಏನು ಮೇಡಮ್ ಗುರುತರ ಆರೋಪಗಳು? ಅಲ್ಲ, ಈಗ ನಾನು ಕೂಡ ಮೊನ್ನೆ ರಾತ್ರಿ ನಾವೇನು ಅಪ್ಲೋಡ್ ಮಾಡಿದ್ವಿ ರಿಸಲ್ಟು, ಅದಾದ ನಂತರ ಇಮಿಡಿಯೇಟ್ ನೆಕ್ಸ್ಟ್ ಡೇ ಬೆಳಗ್ಗೆಯಿಂದನೇ ನನಗೆ ಮಾಹಿತಿ ಮತ್ತು ನನ್ನ ವಾಟ್ಸಪ್ಗೆ ಕೂಡ ಕೆಲವರು ಸ್ಟೂಡೆಂಟ್ಸು ಅವರೆಲ್ಲರೂ ಕೊಡ್ತಾ ಇದ್ದಾರೆ. ಅದರಲ್ಲಿ ಮೇಯ್ನಾಗಿ ಒಂದೇ ರೂಮ್ನಲ್ಲಿರೋವಂಥ ತುಂಬ ಜನ ಪಾಸಾಗಿದ್ದಾರೆ ಅನ್ನೋವಂಥದ್ದು ಒಂದು. ಅದರಲ್ಲಿ ಒಬ್ಬರು ಯಾರೋ ಹೇಳ್ತಾ ಇದ್ರು ಒಂದೇ ರೂಮ್ನಲ್ಲಿರೋ 15 ಜನ ಪಾಸಾಗಿದ್ದಾರೆ, ಹೇಗೆ ಸಾಧ್ಯ ಅಂತ. ಸೊ ಹೌದು, ಫಸ್ಟ್ ನೋಡಿದ ತಕ್ಷಣ ಅದಂಗೆ ಅನಿಸುತ್ತೆ, ಅದು ಹೆಂಗೆ ಒಂದೇ ರೂಮ್ನಲ್ಲಿರೋವಂಥವ್ರು ಅಷ್ಟೊಂದು ಜನ ಪಾಸಾಗಲಿಕ್ಕೆ ಸಾಧ್ಯ. ಸೊ ಒಂದು ರೂಮ್ನಲ್ಲಿ 24 ಜನ ಇರ್ತಾರೆ ಯೂಶ್ವಲಿ. ಪ್ರತಿ ಸೆಂಟರ್ಗೆ ನಾವು ಮಾಡೋವಂಥದ್ದು ಅದೇ ರೀತಿ ರೂಮ್ಗೆ. ನಾನು ವೆರಿಫೈ ಮಾಡಿಸ್ದೆ ಇಮಿಡಿಯೇಟು, ಅದನ್ನು ಎಲ್ಲವುದನ್ನು ತೆಗೆದುಬಿಟ್ಟು ಯಾವ್ಯಾವ ಸೆಂಟ್ರು ಮತ್ತು ಎಷ್ಟು ರೂಮ್ಸ್ ಇತ್ತು, ಯಾವ್ಯಾವ ರೂಮ್ನಲ್ಲಿ ಪಾಸಾಗಿರೋರು ಈ ಲಿಸ್ಟ್ನಲ್ಲಿ ಎಷ್ಟು ಜನ ಇದ್ದಾರೆ ಅಂತ. ಸೊ ನಾವು ಗಮನಿಸಿದ್ದೀವಿ, ಅದರಲ್ಲಿ ಒಂದರಿಂದ ಹಿಡಿದು ಮ್ಯಾಕ್ಸಿಮಮ್ ನನಗೆ ಕಂಡು ಬಂದಂಗೆ 11 ಜನದ್ದು ನನಗೆ ಕಂಡು ಬಂದಿದೆ ಒಂದು ರೂಮ್ನಲ್ಲಿ, ಒಂದೇ ಒಂದು ರೂಮ್ನಲ್ಲಿ. ಇನ್ನು ಕೆಲವು ಕಡೆ 6 ಜನ, 6, 7, 4, 5 ಈ ಥರ ಆಗಿರೋದು ಕಾಮನ್ ಆಗಿದೆ. ಒಂದೊಂದು ರೂಮ್ನಲ್ಲಿ ಈ ಥರ ಪಾಸಾಗಿರೋರು ಇದ್ದಾರೆ. ಬಟ್ ಒಂದು ರೂಮ್ನಲ್ಲಿ ಮಾತ್ರ ನನಗೆ 11 ಜನದ್ದು ಕಂಡು ಬಂದಿದೆ. ಈಗ 15 ಜನ ಅಂತ ಇವ್ರು ಏನು ಹೇಳ್ತಿದ್ದಾರೆ, ಅದು ಯಾವ ರೂಮು ಅಂತ ಹೇಳಿದ್ರೆ ಬಹುಶಃ ಇವತ್ತು ಸಂಜೆ ನಾಳೆ ಅಷ್ಟೊತ್ತಿಗೆ ನನಗೆ ಇಡೀ ಲಿಸ್ಟನ್ನೇ ಕಂಪ್ಲೀಟ್ ನಾನು ವೆರಿಫೈ ಮಾಡಿಸ್ತಾ ಇದ್ದೀನಿ, ಗೊತ್ತಾಗ. ಬಟ್ 11 ಅನ್ನೋದು ಕೂಡ ಅನುಮಾನ ಅಲ್ವಾ? ಕಂಟಿನ್ಯೂಸ್ ಆಗಿ ಎಲ್ಲರೂ ಕೂಡ ಹೇಗೆ ಪಾಸ್ ಆಗ್ತಾರೆ ಅನ್ನೋ ಪ್ರಶ್ನೆ ಸಹಜವಾಗಿ ಮೂಡುತ್ತೆ. 11 ಅನ್ನೋದು ಅನುಮಾನ ಇರ್ಬೋದು, ಆದರೆ ಖಂಡಿತವಾಗಿ ಹೌದು ಅಲ್ಲಿ ಇದೇ ಆಗಿದೆ ಅಂತ ಹೇಳಲಿಕ್ಕಾಗಲ್ಲ. 11 ಜನ 24 ಜನದಲ್ಲಿ 11 ಜನ ಚೆನ್ನಾಗಿ ಬರೆದಿದ್ರೆ ಪಾಸ್ ಆಗುವಂಥದ್ದು ಏನಂತೀವಿ ಕ್ವಶನೇಬಲ್ ಆಗಲ್ಲ. ಆದರೆ ಎಕ್ಸೆಪ್ಷನಲ್ ಇರ್ಬೋದು, ಹೌದು, ಸಾಧ್ಯತೆನೂ ಇದೆಯಲ್ಲ, ಗೊತ್ತಿಲ್ಲ. ಅದನ್ನೇ ನಾನು ಹೇಳ್ತಿರೋದು. ಆ ಥರ ಗೊತ್ತಿಲ್ಲ ಅಂತ ಇನ್ ದ ಸೆನ್ಸ್, ನಾವು CCTV ಹಾಕಿದ್ದೀವಿ ಅಲ್ಲಿ. ನಾವು ಹಿಂದಿನ 2-3 ದಿವಸದ ಹಿಂದೆ ಅವರಿಗೆ ನಾವು ಸೀಟ್ ಅಲಾಟ್ಮೆಂಟ್ ಮ್ಯಾಟ್ರಿಕ್ಸ್ ಅನ್ನು ಮಾಡಿ ಕೊಟ್ಟಿದ್ದೇವೆ. ಆಮೇಲೆ ನಮ್ಮಿಂದ ಲೋಕಲ್ ಇನ್ವಿಜಿಲೇಷನ್ಗೆ ಸಪರೇಟ್ ಆಫೀಸರ್ನ ಹಾಕಿದ್ದೇವೆ, ಅಲ್ಲಿ ಇನ್ವಿಜಿಲೇಷನ್ ಅವರು ಅಲ್ದನೆ. ಸೊ ಇವೆಲ್ಲದರ ಮಧ್ಯನೂ ಕೂಡ ಯಾರೋ ಅಲ್ಲಿ ಮುಂಚೆನೆ ಮಾಡಿಕೊಂಡು 11 ಜನ ಪಾಸ್ ಆಗಲಿಕ್ಕೆ ಹೆಲ್ಪ್ ಮಾಡಿದ್ದಾರೆ ಅನ್ನೋವಂಥದ್ದು ತುಂಬ ಏನಂತೀವಿ ನಂಬಕ್ಕೆ ಸಾಧ್ಯವಾಗದೇ ಇರುವಂಥದ್ದು ಮತ್ತು ಪರಿಶೀಲನೆ ಮಾಡೇ ತಿಳ್ಕೊಳ್ಬೇಕಾಗಿರುವಂಥ ಆರೋಪ. ಇಲ್ಲಾಂದ್ರೆ ನಾವು ಸುಮ್ಮನೆ ಆಗಿರ್ಬೋದು ಅಂತ ಹೇಳಲಿಕ್ಕಾಗಲ್ಲ. ಅಲ್ಲ, ಇದನ್ನೇನು ಅಬ್ಸರ್ವ್ ಮಾಡಿದಿರ ನೀವು? 11 ಜನ ಪಾಸ್ ಹೇಗಾಗಿರ್ಬೋದು ಅಂತೇಳಿ ಎಲ್ಲದು ಅಲ್ಲ, ಆನ್ಸರ್ನು ಕೂಡ ನೀವು ಗಮನಿಸಬೇಕಾಗತ್ತೆ. ಅಲ್ಲ, ಆನ್ಸರನ್ನು ನಾವು ಈ ಹಂತದಲ್ಲೇ ನೋಡೋಕ್ಕಾಗಲ್ಲ ಆನ್ಸರನ್ನು. ಯಾಕಂದ್ರೆ ಅದು ಮೇಲ್ನೋಟಕ್ಕೆ ಹೌದು ಇದಾಗಿದೆ ಅನ್ನೋಂಥ ಅನುಮಾನ ನಮಗೆ ಬಂದಾಗ ನಾವು ಅದನ್ನು ಮಾಡಲಿಕ್ಕೆ ಆಗತ್ತೆ. ಈಗ ಒಂದೇ ಒಂದು ಸೆಂಟರ್ನಲ್ಲಿ ಅವ್ರು ಹೇಳಿದ್ದು 15, ನಾನು ನೋಡಿರೋದು 11. ಸೊ ಆಗಬಾರ್ದು ಅಂತಿಲ್ಲ. ಆದರೆ ಆ ಸೆಂಟರ್ನಲ್ಲಿ ನಾವು CCTV ನೋಡಿದ್ದೇವೆ. ಏನಾದರೂ ಬೇರೆ ರೀತಿಯದ್ದು ಯಾರಾದರೂ ಅನುಮಾನಾಸ್ಪದವಾಗಿ ಓಡಾಡಿದಾರಾ, ಬೇರೆ ರೀತಿಯ ಚಟುವಟಿಕೆ ನಡೆದಿದೆಯಾ ಅಂತ ಆ ಥರದ್ದೇನು ನಮಗೆ ಕಂಡು ಬಂದಿಲ್ಲ. ಮೊದಲೇ ಕ್ವಶನ್ ಪೇಪರ್ ಸಿಕ್ಕಿರ್ಬೋದಲ್ಲ ಮೇಡಮ್ ಅಷ್ಟು ಜನರಿಗೂ? ದಟ್ಸ್ ವಾಟ್ ಐ ಆಮ್ ಟೆಲ್ಲಿಂಗ್. ಈ ವ್ಯವಸ್ಥೆಯಲ್ಲಿ ಹೊರಗಡೆ ಏನೆಲ್ಲ ಆಗ್ಬೋದು ಅದಕ್ಕೆ KPSC ನೇರವಾಗಿ ಉತ್ತರ ಕೊಡೋಕ್ಕಾಗಲ್ಲ. ಯಾಕಂದ್ರೆ ನಾವು ನಮ್ಮ ಕೆಲಸವನ್ನು ಮಾಡ್ತಾ ಇರುವಾಗ ಹೊರಗಡೆ ಯಾರು ಇಂಟರ್ಫಿಯರ್ ಆಗಿದ್ದಾರೆ ಅನ್ನುವಂಥದ್ದು ತನಿಖೆಯಿಂದ ಮಾತ್ರ ಗೊತ್ತಾಗ್ಬೇಕು. ಬಟ್ ಆನ್ಸರಬಲ್ ನೀವೇ ಆಗ್ತೀರಿ ಮೇಡಮ್? ಆನ್ಸರಬಲ್ ನಾವೇ ಆಗ್ತೀವಿ, ಆದ್ರೆ ತನಿಖೆನೂ ನಾವೇ ಮಾಡ್ಬೇಕಲ್ಲ, ಮಾಡಿ ಹೇಳಬೇಕು. ಈಗ ಒಂದೇ ದಿವಸಕ್ಕೆ ನೀವು ಎಲ್ಲದನ್ನು ತನಿಖೆ ಮಾಡಿ ಅಂದ್ರೆ ಆಗಲ್ಲ ಅದು. ಸೊ ನಿಮ್ಮ ಎಲ್ಲ ಪ್ರಶ್ನೆಗಳಿಗೂ ನಾವು ಉತ್ತರ ಕೊಡ್ತೇವೆ. ಬಟ್ ವೆರಿಫಿಕೇಶನ್ಸ್ ಕಂಪ್ಲೀಟ್ ಆದ್ಮೇಲೆ ಅಷ್ಟೇ ಕೊಡ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಅದನ್ನ ನೀವೇ ಹೇಳ್ದಂಗೆ ನಾವು ಅನುಮಾನ ಬಂತು ಅಂದ್ರೆ ಉತ್ತರ ಪತ್ರಿಕೆಗಳನ್ನು ನಾವು ತೆಗೆದು ನೋಡ್ಲಿಕ್ಕೆ ನಮ್ಗೆ ಅವಕಾಶ ಇದೆ, ನಾವು ಮಾಡ್ತೀವಿ, ಅದನ್ನು ಕೂಡ ಮಾಡ್ತೀವಿ. ಸೊ ಈಗ ಹೇಳ್ತಿರೋದು ಅವರು 1 ಅಥವಾ 2 ಪ್ರಕರಣಗಳಲ್ಲಿ ಇನ್ನು 1152 ಜನ ಸೆಲೆಕ್ಷನ್ ಆಗಿದ್ದಾರೆ, 5700 ಚಿಲ್ಲರೆ ಜನ ಎಕ್ಸಾಮ್ ಬರೆದಿದ್ದಾರೆ. ಸೊ ಅದರಲ್ಲಿ ನಾವು ಅಲಾಟ್ಮೆಂಟ್ ಮಾಡಿದಾಗ ಒಂದು ಸೆಂಟರ್ನಲ್ಲಿ ಇರುವಂಥವ್ರು 24 ಜನ ಇರೋ ಕಡೆ 1 or 2 ಕೇಸಸ್ ಅಲ್ಲಿ ಹೆಚ್ಚು ಜನ ಆಗಿದ್ರು ಅಂದ ತಕ್ಷಣ ಅದನ್ನೇ ಬೇಸಾಗಿ ಕಾಮನ್ ಆಗಿ ಜನರಲೈಸ್ ಮಾಡಿ ಆಯ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅನ್ನೋಂಥದ್ದನ್ನು ನಾನು ಹೇಳ್ತಾ ಇರೋದು. ಅವರು ಯಾರು ಇವಾಗ ಹೇಳ್ತಾ ಇದ್ದಾರೆ ಆಗಿದೆ ಅಂತ, ನಾನು ನೋಡಿದಾಗ ವಿಡಿಯೋ ನೋಡಿದ್ದೀನಿ ಕೆಲವು ಕಡೆ, ಅವರು ಹೇಳ್ತಾ ಇದ್ದಾರೆ ನಮ್ಮ ಹತ್ರ ಎಲ್ಲ ಪ್ರೂಫ್ ಇದೆ, ನಮಗೆ ಇದು ತುಂಬ ದೊಡ್ಡ ತಪ್ಪಾಗಿದೆ ಅನ್ನೋದು ಕಂಡು ಬರ್ತಾ ಇದೆ ಅಂತ. ದಯಮಾಡಿ ಕೊಡಿ, ಅದನ್ನ ಮುಕ್ತವಾಗಿ ನಾವು ಪರಿಶೀಲನೆ ಮಾಡಿದ್ರೆ. ತಮ್ಮ ಹತ್ರ ಯಾರು ಕೂಡ ಬಂದು ಅಫಿಷಿಯಲಿ ಕಂಪ್ಲೇಂಟ್ ಕೊಡುವಂತ ಕೆಲಸ ಯಾರು ಮಾಡಿಲ್ಲ ಮೇಡಮ್? ಇಲ್ಲ, ಖಂಡಿತ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ. ಕೆಲವರು ವಾಟ್ಸಪ್ ನಲ್ಲಿ ಹಾಕಿದ್ದಾರೆ, ಅವ್ರು ಯಾರಂತಾನೂ ನಮಗೆ ಗೊತ್ತಿರಲ್ಲ. ಆದ್ರೂ ನಾನು ಎಷ್ಟೋ ಸತಿ ಆನ್ಸರ್ ಮಾಡ್ತೀನಿ, ಇಫ್ ಯು ಹ್ಯಾವ್ ಎನಿ ಡಾಕ್ಯುಮೆಂಟ್ಸ್ ಪ್ಲೀಸ್ ಬ್ರಿಂಗ್ ಇಟ್, ಇಫ್ ಯು ಹ್ಯಾವ್ ಎನಿ ಪ್ರೂಫ್ ಪ್ಲೀಸ್ ಬ್ರಿಂಗ್ ಇಟ್ ಅಂತ. ಇಲ್ಲಿವರೆಗೆ ನಮ್ಗೆ ಯಾರು ಕಂಪ್ಲೇಂಟ್ ಕೊಟ್ಟಿಲ್ಲ, ನೇರ ಅವರು ಮಾಧ್ಯಮಗಳಲ್ಲಿ ಸಾಮಾಜಿಕ ಜಾಲತಾಣಗಳಲ್ಲಿ ಮಾಡ್ತಾ ಇದ್ದಾರೆ. ಸೊ ನಾನು ಹೇಳೋದು, ನಾವು ನಾನು ಬಂದು 2.5 ತಿಂಗಳಾಯ್ತು ಇಲ್ಲಿಗೆ.
ನಾನು ಬಂದಾಗಿಂದನೂ ಪ್ರತಿಯೊಂದನ್ನು ಭಾಳ ಎಚ್ಚರಿಕೆಯಿಂದ ಗಮನಿಸ್ತಾ ಇದ್ದೀನಿ. ಯಾಕಂದರೆ ನಮಗೆ ಗೊತ್ತು ಇದೊಂದು ಬರೀ ಪ್ರತಿ ಪರೀಕ್ಷೆ ಆದಾಗ್ಲೂ ಏನಾದರೂ ಒಂದು ಗೊಂದಲ ಸೃಷ್ಟಿಯಾಗೇ ಆಗ್ತದೆ ಅಂತ. ಹಾಗಾಗಿ ನಾನು ಪ್ರತಿ ಹಂತನೂ ಬಂದಾಗ ಇವ್ಯಾಲ್ಯೂಷನ್ ನಡೀತಾ ಇತ್ತು, ಅದನ್ನು ಖುದ್ದು ಗಮನಿಸಿದ್ದೇನೆ, ಖುದ್ದು ವೆರಿಫೈ ಮಾಡಿದ್ದೀನಿ. ಹೆಂಗೆ ಮಾಡ್ತಾರೆ ಇವರು, ಯಾರಿಗಾದ್ರೂ ಏನಾದರೂ ಗೊತ್ತಾಗ್ಬಿಡ್ತದ, ಏನು ಹೊರಗಡೆಯಿಂದ ಬರ್ತಾರೆ ವ್ಯಾಲ್ಯೂಷನ್ಗೆ ಹೆಂಗೆ ನೋ, ಅದು ಚಾನ್ಸೇ ಇಲ್ಲ ಥರ ಇದೆ ಅದು. ಯಾಕಂದರೆ ಕಂಪ್ಯೂಟರೈಸ್ಡ್ ಮಾಡಿದ್ದೀವಿ, ಯಾರ್ದೂ ಮಾಸ್ಕ್ ಮಾಡಿರ್ತಾರೆ ಈಗಾಗಲೇ, ಅದನ್ನು ತೆಗೆದು ಬಿಟ್ಟಿರ್ತಾರೆ. ಮೊದಲನೇ ಪೇಪರ್ ಏನಿದೆ ಅದನ್ನು ತೆಗೆದಿರ್ತಾರೆ, ರಿಜಿಸ್ಟ್ರೇಷನ್ ನಂಬರ್ ಇರೋವಂಥದ್ದನ್ನು. ಸೊ ಹಾಗಾಗಿ ಅದೆಲ್ಲವೂ ನಮ್ಮ ಕಂಟ್ರೋಲರ್ ಆಫ್ ಎಕ್ಸಾಮಿನೇಷನ್ ಏನು ಆಫೀಸರ್ ಇದ್ದಾರೆ ಅವರು ಸಿಂಗಲ್ ಅವ್ರ ಹತ್ರ ಅದು ಸ್ಟೋರ್ ಆಗಿರ್ತದೆ, ಅವ್ರ ರೂಮಲ್ಲೇ ಇರ್ತದೆ, ಅದು ಬೇರೆ ಎಲ್ಲೂ ಹೊರಗಡೆ ಕೊಡಲ್ಲ, ಅದನ್ನು ಪ್ರತಿದಿನ ಸೀಲ್ ಮಾಡ್ತಾರೆ. ಸೊ ಹಾಗಾಗಿ ಬೇರೆಯವ್ರಿಗೆ ಆಕ್ಸೆಸಿಬಿಲಿಟಿ ಇರೋವಂಥದ್ದು ನಿಲ್, ಆ್ಯಕ್ಚುಲಿ 0%. ಸೊ ಜೊತೆಗೆ ಅವತ್ತವತ್ತು ಏನಾಗ್ತದೆ ಅದು ಕೂಡ ರೆಕಾರ್ಡ್ ಆಗಿ ಅದು ಕೂಡ ಅವರ ಸ್ಟೋರ್ಗೆ ಹೋಗುತ್ತೆ. ಬಟ್ ಇನ್ನೊಂದು ಬಹಳ ಪ್ರಮುಖವಾಗಿ ಒಂದೇ ಫ್ಯಾಮಿಲಿಯಲ್ಲಿ 3 ಸೆಲೆಕ್ಷನ್ ಆಗಿದ್ದಾರೆ. ಅವರು ಹೇಗೆ ಸೆಲೆಕ್ಷನ್ ಆದ್ರು ಅಂತ ಅದು ಕೊಡಬೇಕು, ಯಾರು ಅಂತ ಹೇಳಬೇಕು. ನಾನು ಈಗ ತಮ್ಮ ಗಮನಕ್ಕೆ ಬಂದಿದೆ ಮೇಡಮ್? ಇಲ್ಲ, ಹೇಳಿರೋದು ಗಮನಕ್ಕೆ ಬಂದಿದೆ, ಬಟ್ ನಾನು ಅದನ್ನು ವೆರಿಫೈ ಮಾಡಿಸಿದ್ದೇನೆ. ಒಂದೇ ಫ್ಯಾಮಿಲಿನಲ್ಲಿ ಯಾರಾದರೂ ಆಗಿದಾರಾ ಅಂತ ನಮಗೆ ಇಲ್ಲಿವರೆಗಂತೂ ಕಂಡು ಬಂದಿಲ್ಲ. ಸುಮಾರು ಈಗ 600 ಕ್ಯಾಂಡಿಡೇಟ್ಸ್ದು ಚೆಕ್ ಮಾಡಿಸಿದ್ದೀವಿ. ಸೊ ಅವ್ರದ್ದು ತಂದೆ ಹೆಸರು ಬೇರೆ, ಇನಿಷಿಯಲ್ RR ಅಂತ ಇರ್ಬೋದು, SS ಅಂತ ಇರ್ಬೋದು. ಬಟ್ ಒಬ್ಬರು ರಾಮೇಗೌಡರು, ಇನ್ನೊಬ್ರು ರಂಗನಾಥ ಸ್ವಾಮಿ, ಅವರೇ ಬೇರೆ ಇವರೇ ಬೇರೆ, ಒಂದೇ ಫ್ಯಾಮಿಲಿ ಅಲ್ಲ. ಸೊ ಆ ಥರದ್ದು ಏನಾದರೂ ಇನ್ನೂ ಒಂದಷ್ಟು ವೆರಿಫಿಕೇಶನ್ ಮಾಡೋಕ್ಕಿದೆ. 1152ನಲ್ಲಿ ಒಂದು 600-700 ಮಾಡಿದ್ದೇವೆ ಈಗ, ಅದರಲ್ಲಂತೂ ಕಂಡು ಬಂದಿಲ್ಲ. ಸೊ ಇನ್ನೂ ವೆರಿಫಿಕೇಶನ್ ಏನಾದರೂ ಮಾಡಿದ್ರೆ ಕಂಡು ಬಂದರೆ ಅದನ್ನ ಇನ್ನೂ ಡೀಪ್ ಆಗಿ ಹೋಗಿ ನೋಡ್ತೇವೆ, ಇದು ಯಾರು, ಒಂದೇ ಮನೆಯವರು, ಎಲ್ಲಿದ್ರು, ಹೆಂಗ್ ಮಾಡಿದ್ರು ಅದನ್ನು ನೋಡ್ತೇವೆ. ಇನ್ನೂ ಒಂದು ಬಹಳ ಗುರುತರವಾದಂಥ ಪ್ರಶ್ನೆ, ಇನ್ನು ಈ ಆರೋಪ ಇರೋದು ಮೇನ್ಸ್ ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿತ್ತು ಅಂತೇಳಿ ಮೇಲ್ವಿಚಾರಕರು ಕೂಡ ಒಪ್ಕೊಂಡಿದ್ದಾರೆ, ಹೌದು ಅದು ಓಪನ್ ಆಗಿದೆ ಅಂತೇಳಿ. ಅದರ ವಿಡಿಯೋನು ಕೂಡ ಇದೆ ಮೇಡಮ್, ತಮ್ಮ ಗಮನಕ್ಕೆ ಬರದೇ ಇದ್ರೆ ನಾವು ಕೂಡ ತರುವಂತ ಕೆಲಸ ಪಡ್ತೀವಿ. ಕ್ವಶನ್ ಪೇಪರ್ ಸೀಲ್ ಓಪನ್ ಆಗಿದೆ, ಅದನ್ನು ಒಪ್ಕೋತಾರೆ. ಅಲ್ಲ, ಈಗ ಇದು ಅದೇ ನನ್ನ ಗಮನಕ್ಕೆ ಇವತ್ತೇ ಬಂದಿದ್ದು ನಿಮ್ಮ ಮೀಡಿಯಾದ ಪ್ರಕಾರ. ಯಾಕಂದ್ರೆ ಅದು ನಾನು ಬರೋಕ್ಕಿಂತ ಮುಂಚೆ ಎಕ್ಸಾಮ್ ಆದಾಗ ಆಗಿದ್ದು. ಸೊ ಮೇ ತಿಂಗಳಲ್ಲಿ ಆಗಿದ್ದು ಅಂತ ಅದನ್ನ ನಾನು ಕರೆದು ಕೇಳಿದೆ. ಆ ಥರ ಸೀಲ್ ಏನಾದರೂ ಓಪನ್ ಆದರೆ ಸಪರೇಟ್ ಆಗಿ ಕೊಡಬೇಕಾಗತ್ತೆ ಕ್ವಶನ್ ಪೇಪರ್ ಅನ್ನು. ಆ ಪ್ರಕ್ರಿಯೆ ಆಗಿಲ್ಲ ಮೇಡಮ್? ಅಲ್ಲ, ಗೊತ್ತಿಲ್ಲ, ನಾನು ಡೀಟೇಲ್ ಆಗಿ ನೋಡ್ತೀನಿ. ಯಾಕಂದ್ರೆ ತಮ್ಮ ಮೂಲಕನೇ ಈಗ ಮಧ್ಯಾಹ್ನದ ಮೇಲೆ ಮೀಡಿಯಾದವ್ರ ಮೂಲಕ ಗಮನ ಬಂದಿತ್ತು. ಹಾಗೇನಾದರೂ ಆಗಿದ್ರೆ ದಟ್ ಈಸ್ ಆಲ್ಸೋ ವೆರಿ ಗಂಭೀರವಾದ ಪ್ರಕರಣನೇ. ಅದನ್ನು ಕರೆಸಿ ನಾನು ಕೇಳ್ತೀನಿ ಯಾರು ಸೆಕ್ಷನಲ್ಲಿ ಏನಾಗಿತ್ತು ಅಂತ. ಹಂಗೇನಾದರೂ ಮಾಡಿಲ್ಲ, ಅವ್ರದ್ದು ಓಪನ್ ಆಗಿಬಿಟ್ಟಿತ್ತಾ ಏನೋ ನೋಡೋಣ, ಅದನ್ನ ಮುಂದಿನ ಗಮನ. ಈಗ ವಿದ್ಯಾರ್ಥಿಗಳೆಲ್ಲ ಹೇಳ್ತಾ ಇರೋದು, ಪ್ರಾಮಾಣಿಕವಾಗಿ ತುಂಬ ಕಷ್ಟಪಟ್ಟು ಬರೆದಂಥವ್ರು ಅವರೆಲ್ಲ ಹೇಳ್ತಾ ಇರೋದು, ಒಬ್ರಿಗೆ ಅನ್ಯಾಯ ಆದ್ರೂ ಕೂಡ ಅದು ದೊಡ್ಡ ಲಾಸೇ ಆಗುತ್ತೆ. ಹಾಗಾಗಿ ನೋಟಿಫಿಕೇಶನ್ ನೀವು ಈಗಲೇ ಹೊರಡಿಸ್ಬೇಡಿ, ಅವಕಾಶ ಮಾಡಿಕೊಡ್ಬೇಡಿ, ಇದು ಅಕ್ರಮ ಆಗಿದೆ ಅನ್ನೋದು ಬಹಳ ಸ್ಪಷ್ಟವಾಗಿ ಮೇಲ್ನೋಟಕ್ಕೆ ಮೀನ್ಸ್ ಮುಂದೆ ನೀವು ಪ್ರಕ್ರಿಯೆಯನ್ನು ಶುರು ಮಾಡಬೇಡಿ. ಹೊಸ ಪ್ರಕ್ರಿಯೆ, ಹೌದು, ಈ ಪ್ರಕ್ರಿಯೆಯನ್ನು ಶುರು ಮಾಡಬೇಡಿ ಮತ್ತು ಇದನ್ನ CBI ಎನ್ಕ್ವೈರಿ ಆಗಲಿ ಅಂತಲೂ ಕೂಡ ಮನವಿ ಮಾಡ್ಕೊಳ್ತಾ ಇದ್ದಾರೆ. ಏನು ಹೇಳ್ತೀರಿ ಮೇಡಮ್ ಇದಕ್ಕೆ? ಇಲ್ಲ, ಇದು ಏನಾಗಿದೆ, ನಾವು ಇವರು ಅಭ್ಯರ್ಥಿಗಳು ಕೂಡ ಅಂದರೆ ಹೊರಗುಳಿದಂಥ ಅಭ್ಯರ್ಥಿಗಳು ಮತ್ತು ಬೇರೆಯವರು ಅದನ್ನು ಆರೋಪ ಮಾಡ್ತಾ ಇದ್ದಾರೆ. ಒಂದು, ಎರಡನೇದು, ನಾವು ಕೂಡ ಫ್ಯಾಕ್ಚುಯಲ್ ಚೆಕಿಂಗ್ ಅಂತ ಮಾಡಿ ಸರ್ಕಾರಕ್ಕೆ ನಾವು ಕೂಡ ಮಾಹಿತಿ ಕೊಡ್ತೇವೆ. ಕೊಟ್ಟ ನಂತರ ಸರ್ಕಾರ ತೀರ್ಮಾನ ತಗೊಳ್ಬೇಕು ಇದ್ರ ಬಗ್ಗೆ. ಯಾವುದು ಮೇಲ್ನೋಟಕ್ಕೆ ರಿಪೋರ್ಟ್ ಕೊಡ್ತಿರೋ ಸರ್ಕಾರ ಅದನ್ನೇ ತಗೊಳುತ್ತೆ. ಖಂಡಿತ ಇಲ್ಲ, ನಾವು ಹೇಳ್ತಾ ಇದ್ದೀವಲ್ಲ, ದೋಸ್ ರಿಪೋರ್ಟ್ಸ್ ಆರ್ ಆಲ್ಸೋ ಓಪನ್ ಫಾರ್ ವೆರಿಫಿಕೇಶನ್. ನಾವೇನು ತಪ್ಪು ರಿಪೋರ್ಟ್ ಕೊಡ್ಲಿಕ್ಕೆ ಇಲ್ಲಿ ಕೂತಿಲ್ಲ. ಯಾಕಂದ್ರೆ ನಾವು ಆಫೀಸರ್ಸು ವಿ ಆರ್ ವೆರಿ ಸೆನ್ಸಿಬಲ್. ಯಾಕಂದ್ರೆ ನಾಳೆ ಏನೇ ಬಂದ್ರೂ ನಾವೇ ಉತ್ತರ ಕೊಡಬೇಕು, ಕೋರ್ಟಲ್ಲಾದ್ರೂ ನಾವೇ ಉತ್ತರ ಕೊಡಬೇಕು, ಜನಕ್ಕೂ ನಾವೇ ಕೊಡಬೇಕು, ಅಭ್ಯರ್ಥಿಗಳಿಗೂ ನಾವೇ ಕೊಡಬೇಕು. ಸೊ ವಿ ಆರ್ ವೆರಿ ರೆಸ್ಪಾನ್ಸಿಬಲ್ ಟುವರ್ಡ್ಸ್ ಅವರ್ ವರ್ಕ್. ಸೊ ಹಾಗಾಗಿ ನಾವು ಏನೇನೋ ಕೊಡೋಕ್ಕಾಗಲ್ಲ. ಅಂಡ್ ನಾವು ಕೊಟ್ಟಿದ್ದನ್ನೆಲ್ಲ ಸರ್ಕಾರ ಒಪ್ಕೊಳ್ಳುತ್ತೆ ಅನ್ನೋಂಥದ್ದು ಕೂಡ ತಪ್ಪು. ಎಲ್ಲಾನು ಒಪ್ಪುತ್ತೆ ಅಂತ ಏನಿಲ್ಲ, ಯಾವ್ದು ಸರಿ ಇದೆ ಯಾವ್ದು ಸರಿ ಇಲ್ಲ ಅದು ಅಲ್ಲೂ ನೋಡ್ತಾರೆ. ಯಾಕಂದ್ರೆ ನಮ್ಮ ಸೀನಿಯರ್ ಆಫೀಸರ್ಸ್ ಇರೋವಂಥದ್ದು ಅದು ಹಂಗೇನಿಲ್ಲ. ಸೊ ಹಾಗಾಗಿ ಇದ್ರ ಬಗ್ಗೆ ಎನ್ಕ್ವೈರಿ ಮಾಡಿಸ್ಬೇಕಾ ಮಾಡಬಾರ್ದಾ ಅನ್ನೋಂಥದ್ದು, ತಪ್ಪಾಗಿದೆ ಅನ್ನೋದು ಸರ್ಕಾರಕ್ಕೆ ಮನವಿ ಹಾಕಿದ್ರೆ ಮಾತ್ರ ಎನ್ಕ್ವೈರಿ ಮಾಡಿಸ್ಲಿ. ನಾವು ಯಾರು ಆಲ್ ಓಪನ್, ನಾವು ಕೊಡ್ತೇವೆ, ನಮ್ಗೆ ಏನೇನು ಮಾಹಿತಿ ಇದೆ ನಮ್ಮ ಹತ್ರ ಅದೆಲ್ಲ. ಯಾವುದೇ ಅನುಮಾನ ಇಲ್ಲ ಮೇಡಮ್, ಎನ್ಕ್ವೈರಿ ಮಾಡಿಸ್ಬೇಕು ಅಂತ ನಿಮ್ಗೆ ಹಂತದಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ. ಈ ಹಂತದಲ್ಲಿ ಇವತ್ತು 2 ದಿವಸದಲ್ಲಿ 2 ಡೇಸ್ ಅಲ್ಲಿ ಏನು ವೆರಿಫಿಕೇಶನ್ ಆಗಿದೆ, ಈ ಹಂತದಲ್ಲಿ ನನಗೆ ಯಾವುದೇ ಅನುಮಾನ ಇಲ್ಲ, ಎಲ್ಲವೂ ಚೆನ್ನಾಗೇ ಆಗಿದೆ. ಸೊ ನಾವು ಮುಂದೆ ಇನ್ನೂ ಏನಾದರೂ ವೆರಿಫೈ ಮಾಡಿದಾಗ ನನ್ನ ಹಂತದಲ್ಲಿ ಕಂಡು ಬಂದರೆ ಐ ಆಮ್ ರೆಡಿ ಟು ಗಿವ್ ಇಟ್ ಟು ದ ಗವರ್ನಮೆಂಟ್ ಆಸ್ ಎ ರಿಪೋರ್ಟ್. ಹಿಂಗಾಗಿದೆ ಅನ್ನೋದನ್ನ ನಾನೇ ಕೊಡ್ತೇನೆ. ಸೊ ಆ ಥರದ್ದು ಮುಚ್ಚಿಟ್ಕೊಳ್ಳೋ ಅಂಥದ್ದು, ಇದನ್ನೆಲ್ಲ ಹಾಗೆ ಮೇಲೆ ಮುಚ್ಚಿ ಹಾಕ್ಬಿಡೋದು, ಅದೆಲ್ಲ ನಾವೆಲ್ಲ ಅದನ್ನು ಒಪ್ಪೋದೇ ಇಲ್ಲ. ಹಾಗಾದ್ರೆ ನೀವು ಎನ್ಕ್ವೈರಿ ನೀವು ಒಪ್ಪೋದಿಲ್ಲ, ನೀವು ಎನ್ಕ್ವೈರಿ ಮಾಡೋ ಅವಶ್ಯಕತೆ ಇಲ್ಲ. ಅದನ್ನೇ ಹೇಳ್ತಿದ್ದೀನಲ್ಲ, ಸರ್ಕಾರ ತೀರ್ಮಾನ ತಗೋಬೇಕು, ನಾವಲ್ಲ ತೀರ್ಮಾನ ತಗೋಬೇಕಾಗಿರೋದು. ಸರ್ಕಾರನೂ ಅಷ್ಟೇ, ಎಲ್ಲವೂ ಸರಿಗಿದೆ ಅಂತ ಅವರು ಅವರ ಹಂತದಲ್ಲಿ ಮಾಡಿಕೊಳ್ಳಿ, ಮನವರಿಕೆ ಮಾಡ್ಕೊಳ್ಳಿ. ಸರ್ಕಾರ ಕೂಡ ಯಾರನ್ನಾದ್ರೂ ಡೆಪ್ಯೂಟ್ ಮಾಡಲಿ, ಏನು ಮಾಡಲಿ. ಅಭ್ಯರ್ಥಿಗಳು ಏನ್ ಮಾಡ್ಬೇಕು ಮೇಡಮ್ ನಿಮ್ಮ ಪ್ರಕಾರ ಮುಂದೆ? ಏನಿಲ್ಲ, ಅಭ್ಯರ್ಥಿಗಳು ಈಗ ಯಾರು ಪಾಸ್ ಆಗಿದ್ದಾರೆ ಆ ಅಭ್ಯರ್ಥಿಗಳಿಗೆ ನಾವು ಹೇಳೋದು, ನೀವು ಮುಂದಿನ ಪ್ರಿಪರೇಷನ್ಸ್ ಮಾಡ್ಕೊಳ್ಳಿ.
ಸಂದರ್ಶನಕ್ಕೆ ಏನು ಮಾಡಬೇಕು ಅದನ್ನು ಪ್ರಿಪ್ರೇಷನ್ಸ್ ಮಾಡ್ಕೊಳ್ಳಿ. ನೊಂದ ಅಭ್ಯರ್ಥಿಗಳು ಮೇಡಮ್, ನೊಂದ ಅಭ್ಯರ್ಥಿಗಳು ಅಷ್ಟೇ, ನಿಮ್ಗೆ ಏನು ಅನ್ಯಾಯ ಆಗಿದೆ ಅಂತ ತಗೊಂಡು ಬನ್ನಿ ನಮ್ಮ ಹತ್ರ. ವಿ ಆರ್ ವೆರಿ ಮಚ್ ಓಪನ್ ಟು ದೆಮ್. ಏನಾಗಿದೆ ಅದನ್ನು ಖುದ್ದು ನಾನೇ ಪರಿಶೀಲನೆ ಮಾಡ್ತೀನಿ. ಆಸ್ ಎ ಸೆಕ್ರೆಟರಿ ಐ ವಿಲ್ ಟೇಕ್ ದ ರೆಸ್ಪಾನ್ಸಿಬಿಲಿಟಿ. ಐ ವಿಲ್ ಸಿ ಅಂಡ್ ವೆರಿಫೈ ಎವ್ರಿಥಿಂಗ್ ಇನ್ ಫ್ರಂಟ್ ಆಫ್. ಇವತ್ತು ಒಬ್ರು ಬಂದಿದ್ರು ಮಧ್ಯಾಹ್ನ ಹತ್ಕೊಂಡು ನಾನು ಫೇಲ್ ಆಗಿದ್ದೀನಿ ಅಂತ. ಸೊ ನಾನು ತೆಗಿಸ್ದೆ, ಯಾಕಂದ್ರೆ ನಮ್ಗೆ ಗೊತ್ತಿರಲ್ಲ, ಅಯ್ಯೋ ಆಗಿಲ್ಲ ಹೋಗಿ ಅಂತ ಸುಮ್ಮನೆ ಹಾಗೆ ಹೇಳಲಿಕ್ಕಾಗಲ್ಲ. ವಾಸ್ತವವಾಗಿ ಕೆಪಿಎಸ್ಸಿ ಅಷ್ಟು ಈಸಿನ ಎಲ್ಲರಿಗೂ ಓಪನ್ ಆಕ್ಸೆಸ್ ಅನ್ನೋದು ಅದು ಎಲ್ಲ ನನಗೆ ಗೊತ್ತಿಲ್ಲ. ಸೊ ಐ ಆಮ್ ಇಂದಿನಿಂದನೂ ನನಗೆ ಪಾರದರ್ಶಕತೆಯಲ್ಲೇ ನಂಬಿಕೆ ಇರೋದು. ಇಲ್ಲಿ ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ, ಮುಚ್ಚಿಡೋ ಅಂಥದ್ದು ಏನೂ ಇಲ್ಲ. ಓನ್ಲಿ ಥಿಂಗ್ ನಮ್ಮ ಪ್ರಕ್ರಿಯೆಗಳಲ್ಲಿ ಸುಮ್ಮನೆ ಬಾಧೆ ಬರಬಾರ್ದು, ತಡೆ ಬರಬಾರ್ದು. ಯಾಕಂದ್ರೆ ತುಂಬ ಜನ ಕಷ್ಟಪಟ್ಟು ಬರೆದು ಪಾಸಾಗಿರೋರು ಇರ್ತಾರೆ. ಸೊ ಅವ್ರಿಗೂ ತೊಂದರೆ ಆಗಬಾರ್ದು. ಅಕಸ್ಮಾತ್ ಚೆನ್ನಾಗಿ ಬರೆದು ಫೇಲ್ ಆಗಿದ್ರೆ ಅವ್ರಿಗೂ ಅನ್ಯಾಯ ಆಗಬಾರ್ದು. ಸೊ ಹಂಗಾಗಿ ನಾನು ನನ್ನ ಡೋರನ್ನು ಯಾವಾಗಲೂ ಓಪನ್ ಇಟ್ಟಿದ್ದೇನೆ. ತುಂಬ ಮಾತಾಡ್ತಾನೆ, ಎಲ್ಲರ ಜೊತೆನೂ ಕರೆದು ಮಾತಾಡ್ತೀನಿ. ಅವ್ರ ಮುಂದೆನೇ ವೆರಿಫೈ ಮಾಡಿಸಿದ್ದೇನೆ ಇವತ್ತು, ಓಪನ್ ಮಾಡಿಸಿ. ಸೊ ಅವರು ಕನ್ವಿನ್ಸ್ ಆದರು ಆಮೇಲೆ, ಓ ಬ್ಯಾಡ್ ಲಕ್ ಆಯ್ತಲ್ಲ ಮೇಡಮ್ ಅಂತ. ಸೊ ಅವ್ರ ಮುಂದೆನೇ ಮಾಡಿದ್ದೀನಿ. ಅವ್ರಿಗೆ ಇಲ್ಲ ಅವ್ರು ಏನೋ ತಪ್ಪು ಮಾಡಿಬಿಟ್ಟಿದ್ದಾರೆ ಮೇಡಮ್ ಮ್ಯಾಚ್ ಮಾಡುವಾಗ ಹಾಗೆ ಅಂದ್ರೆ, ಇಲ್ಲ ಆ ಥರ ಆಗಿರ್ಲಿಕ್ಕಿಲ್ಲ, ಬಟ್ ನಿಮ್ಮ ಮುಂದೆನೇ ವೆರಿಫೈ ಮಾಡೋಣ ಇರಿ ಅಂತ ಅವ್ರ ಮುಂದೆನೇ ವೆರಿಫೈ ಮಾಡಿ ಅದೇ ರೀತಿ ಮಾಡ್ತೇವೆ ನಾವು. ಸೊ ಹಂಗಾಗಿ ವಿ ಆರ್ ಓಪನ್, ಐ ಆಮ್ ಓಪನ್. ನಮ್ಮ ಕಮಿಷನ್ ಅವರು ನನಗೆ ಅದೇ ರೀತಿ ಹೇಳಿದ್ದಾರೆ. ಇದು ತುಂಬ ಈ ಥರದ್ದು ಗೊಂದಲ ಕಾರಣ ಆಗ್ತಿದೆ, KPSCಗೆ ಭಾಳ ಕೆಟ್ಟ ಹೆಸರು ಬರ್ತಿದೆ. ಇರ್ಬೋದು, ಹಿಂದೆ ನಡೆದಿರ್ಬೋದು, ಯಾವಾಗಲೇ ನಡೆದಿರಲಿ. ಈಗ ಏನಾಗ್ತಾ ಇದೆ ಅದನ್ನು ಕೇಳಿದ್ರೆ ಅದಕ್ಕೆ ನಾವು ಸಹಕರಿಸೋಕ್ಕೆ, ಮಾಹಿತಿ ಕೊಡೋಕ್ಕೆ, ವೆರಿಫೈ ಮಾಡೋಕ್ಕೆ ಎಲ್ಲದಕ್ಕೂ ನಾವು ಓಪನ್ ಇದೆ. ಐ ಆಮ್ ವಿತ್ ದ ಕ್ಯಾಂಡಿಡೇಟ್ಸ್, ಬಿಕಾಸ್ ನಾನು ಕೂಡ ಅವ್ರ ಥರನೇ ಕ್ಯಾಂಡಿಡೇಟ್ ಆಗಿ ಒಂದು ದಿವಸ ಈ ಪೋಸ್ಟ್ಗೆ ಬಂದು ಕುತ್ಕೊಂಡಿದ್ದೀನಿ. ಸೊ ಐ ವಿಲ್ ಆಲ್ವೇಸ್ ಬಿ ವಿತ್ ದ ಕ್ಯಾಂಡಿಡೇಟ್ಸ್. ಇದು KPSC ಕಾರ್ಯದರ್ಶಿ ಅಂತ ಜ್ಯೋತಿ ಅವರ ಮಾತು. ಕ್ಯಾಮರಾ ಪರ್ಸನ್ ಗುರುಶೇಖರ್ ಜೊತೆ ಶರಣು ಹಂಪಿ, ನ್ಯೂಸ್ 18.